ಈ ವೇದಿಕೆಯಲ್ಲಿ ಇದ್ದ ಎಲ್ಲ ಹಿರಿಯರಿಗೆ ಮತ್ತು ಬಬಲೇಶ್ವರ ಮತಕ್ಷೇತ್ರದ ಎಲ್ಲ ಅಲ್ಪಸಂಖ್ಯಾತ ಸಮಾಜದ ಯುವಕರಿಗೆ ಮತ್ತು ಇಲ್ಲಿ ಊರಲ್ಲಿ ನನ್ನ ಧ್ವನಿ ಕೇಳ್ತಾ ಇದ್ದ ನಮ್ಮ ತಾಯಂದಿರು, ಅಣ್ಣ ತಮ್ಮಂದಿಯರು ಮತ್ತು ಅನ್ಯ ಧರ್ಮೀಯರ ಎಲ್ಲ ಮುಖಂಡರಿಗೆ ಇವತ್ತು ಈ ಸಭೆಯಲ್ಲಿ ನನಗೆ ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಮತ್ತು ತಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ನಾನು ಇವತ್ತು ಯಾವ ಅಂಥ ಭಾಷಣ ಮಾಡುವುದಿಲ್ಲ. ದಯಮಾಡಿ ತಾವು ನನಗೆ ಯಾವ ಥರದ್ದು ಡಿಸ್ಟರ್ಬ್ನು ಮಾಡಬೇಡ್ರಿ. ಇವತ್ತು ಭಾಳ ಅತಿ ಸಂವೇದನಶೀಲ ವಿಷಯ ಮೇಲೆ ನಾವು ಮಾತಾಡಬೇಕಾಗಿದ್ದ ವಿಷಯ ಇದೆ. ಒಂದನೇದು ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್. ಬರೀ ನಾವು ಕೂಗು ಹೊಡುವುದರಿಂದ ಅಥವಾ ಶೀಟಿ ಹೊಡೆಯೋದ್ರಿಂದ ಅಥವಾ ನಾನು ಯಾವುದಾದ್ರೂ ಭಾಷಣ ಮಾಡೋದ್ರಿಂದ ನಮ್ಮ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಿದ್ದುಪಡಿ ಆಗಿದ್ದು ಅದನ್ನು ಸರಿಯಾಗಲ್ಲ. ಅದಕ್ಕಾಗಬೇಕಾಗಿರೋದು ನಾವು ಭಾಳ ಚಿಂತನೆ ಮಾಡಬೇಕಾಗಿದ್ದ ವಿಷಯ ಇದೆ. ಏನಂತಂತಂದ್ರೆ ನಮ್ಮ ಅಸ್ತಿತ್ವ ಇವತ್ತು ಭಯಾನಕ ಸ್ಥಿತಿ ಒಳಗಿದೆ. ಒಂದು ವೇಳೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಿತ್ತು ಅಂತಂದ್ರೆ ಈ ಸನ್ನಿವೇಶ ನಮ್ಗೆ ಬರ್ತಿದ್ದಿಲ್ಲ. ಯಾಕೆ ಅಂತಂತಂದ್ರೆ ಇದು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ 1995 ರಚನೆ ಆಗಿದ್ದು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್. ಈಗ 2025 ನಲ್ಲಿ ಅಮೆಂಡ್ಮೆಂಟ್ ಬಿಜೆಪಿ ಅವರು ತಂದಿದ್ದಾರೆ. ಅದರಲ್ಲಿ ಮುಖ್ಯ ವಾಹಿನಿಯಲ್ಲಿ ಅಂದ್ರೆ ಇಂಡೆಕ್ಸ್ ನಲ್ಲಿ ಅವರು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಏನಂತ ಅಂದ್ರೆ ಆ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನೇ ತೆಗೆದು ಉಮ್ಮೀದ್ ಅಂತ ಮಾಡಿದ್ದಾರೆ ಅವರು, ಯೂನಿಲ್ಯಾಟ್ರಲ್ ಆಕ್ಟ್ ಅಂತ ಹೇಳಿ. ಅದರ ಅರ್ಥ ಯಾವುದೇ ಮುಸಲ್ಮಾನರು ಈಗ ನಿಮ್ಮ ಆಸ್ತಿಯಲ್ಲಿ ಈ ಯಾವುದೇ ದಾನಿಗಳು ಅನ್ಯ ಧರ್ಮೀಯರು ಮೊದಲು ವಕ್ಫ್ ಆಸ್ತಿಯನ್ನು ಗೌಡ್ರು ಪಾಟೀಲ್ರು ಎಲ್ಲ ದಾನ ಮಾಡ್ತಿದ್ರು. ಮುಸಲ್ಮಾನ್ ಸಮಾಜಕ್ಕೆ, ಸ್ಮಶಾನಕ್ಕಾಗಿ, ದರ್ಗಾಗಳಿಗಾಗಿ ದಾನ ಮಾಡ್ತಿದ್ರು. ಆ ದಾನವನ್ನು ದಾನಪತ್ರದಿಂದಾಗಲಿ ಅಥವಾ ಬಾಯಿದಿಂದಾಗಲಿ, ಬಾಯಿ ತೊಂಡಿದಿಂದಲೇ ಮಾಡಿದಾದ್ರೂ ಅದನ್ನು ವಕ್ಫ್ ಡಿಕ್ಲೇರ್ ಅಂತ ಮಾಡ್ತಿದ್ರು. ಈಗ ಈ ಕಾಯ್ದೆ ಬಂದಿರೋದ್ರಿಂದ ಈಗ ಯಾವುದೇ ಒಬ್ಬ ಅನ್ಯ ಧರ್ಮೀಯರು ವಕ್ಫ್ ಕಾಯ್ದೆಯನ್ನು ಈ ಅಮೆಂಡ್ಮೆಂಟ್ ಕಾಯ್ದೆ ಅಡಿಯಲ್ಲಿ ದಾನ ಮಾಡ್ಬೇಕಂದ್ರೆ ಅವರು 5 ವರ್ಷ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡುವಂತದ್ದು ಆಗಿರ್ಬೇಕು. ಆ ವ್ಯಕ್ತಿ ಮಾತ್ರ ವಕ್ಫ್ ದಾನ ಮಾಡಬೇಕು ಅನ್ನುವಂಥದ್ದು ಒಂದು ಕಾಯ್ದೆ ಜಾರಿ ತಂದಿದ್ದಾರೆ. ಇದರಿಂದ ಸಾಮರಸ್ಯ ಕೆಡ್ತದ. ಒಂದನೇದು. ಎರಡನೇದು, ಯಾವುದು ಈ ವಕ್ಫ್ ಜಮೀನನ್ನು ದಾನ ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ. ಯಾಕಂದ್ರೆ ಧರ್ಮ ಬಿಟ್ಟು ಧರ್ಮಕ್ಕೆ ಆಸ್ತಿ ಹ್ಯಾಂಗ್ ಕೊಡ್ಬೇಕು ಅಂದ್ರೆ ಒಂದನೇದು. ಎರಡನೇದು ವಕ್ಫ್ ಬೈ ಯೂಸರ್. ವಕ್ಫ್ ಬೈ ಯೂಸರ್ ಅಂತಂದ್ರೆ ಪಾರಂಪರ್ಯದಿಂದ ಬಂದಿರತಕ್ಕಂಥ ಒಂದು ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಪೂಜಿಸ್ತಿದ್ರು ಅಂತಂದ್ರೆ ಮುಸಲ್ಮಾನ್ ಸಮಾಜ ಅದನ್ನು ವಕ್ಫ್ ಡಿಕ್ಲೇರ್ ಮಾಡ್ತಿದ್ರು. ಈಗ ಆ ಕ್ಲಾಸ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮೂರನೇ ಮೂಲ ತಿದ್ದುಪಡಿ ಆಗಿದ್ದು ಏನಿದೆ ಅಂತಂದ್ರೆ ಅದರಲ್ಲಿ ಯಾವುದೇ ವಕ್ಫ್ ಬೋರ್ಡ್ ನಲ್ಲಿ ಆಗಲಿ, ಸೆಂಟ್ರಲ್ ಅವರು ಸ್ಟೇಟ್ ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮೀಯರ 2 ಸದಸ್ಯರನ್ನು ಅಲ್ಲೇ ಇನ್ಕ್ಲೂಷನ್ ಮಾಡಿದ್ದಾರೆ. ಇದರ ಅರ್ಥ ಕಮ್ಯುನಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬೇಕು. ಈ ವಿಷಯ ಕುರಿತು ಈಗಾಗಲೇ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ನಲ್ಲಿ ಬಲದಿಂದ ವಿರೋಧ ಮಾಡಿ ಅದರ ಜೊತೆಗೇನೆ ಸುಪ್ರೀಂ ಕೋರ್ಟ್ ನಲ್ಲೇನು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಧ್ಯಂತರ ತಡೆಯನ್ನು ಕೊಟ್ಟು ಆ ಕಾಯ್ದೆ ಜಾರಿಗೊಳಿಸಲು ನಿಷೇಧಿಸಿದ್ದಾರೆ. ಈಗ ಚೀಫ್ ಜಸ್ಟಿಸ್ ಅವರು ಟ್ರಾನ್ಸ್ಫರ್ ಆಗೋದ್ರಿಂದ ಪ್ರಕರಣ ಮುಂದೂಡೆ ಆಗಿದೆ. ಅದಕ್ಕಾಗಿ ಈಗ ನಾವು ಖಂಡಿಸಬೇಕಾಗಿರೋದು ವಕ್ಫ್ ಅಮೆಂಡ್ಮೆಂಟ್ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಆಗುವವರೆಗೆ ಕಾಯಬೇಕು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದ್ದು ತೀರ್ಪನ್ನು ನಾವು ಅದನ್ನು ಕಬೂಲ್ ಮಾಡಬೇಕು. ಈ ಒಂದು ವಿಷಯ. ಎರಡನೇ ವಿಷಯ ನನ್ನ ಮುಂದಿದ್ದು ಈಗ ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂಥ ಆತಂಕವಾದಿ ನರಸಂಹಾರನಲ್ಲೇ ನಾವು ಇವತ್ತು ಇಡೀ ದೇಶದ ಮುಸ್ಲಿಂ ಸಮಾಜ ನರೇಂದ್ರ ಮೋದಿಜಿ ಅವ್ರ ಜೊತೆಗೆ ಇದ್ದೀವಿ, ಕೇಂದ್ರ ಸರ್ಕಾರ ಜೊತೆಗೆ ಇದ್ದೀವಿ. ಅವರು ಇವತ್ತು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಪ್ರತಿಯೊಂದು ಮುಸಲ್ಮಾನ ಸಂಯಮದಿಂದ ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದು ಪ್ರತಿಯೊಂದು ನಿರ್ಣಯಕ್ಕೆ ನಾವು ಕೇಂದ್ರ ಸರ್ಕಾರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂದಿರಬೇಕು. ಯಾಕಂತಂದ್ರೆ ನಮಗ ದೇಶ ಮುಖ್ಯ, ನಮಗ ಧರ್ಮ ಮುಖ್ಯ, ನಮಗ ಸಂವಿಧಾನ ಮುಖ್ಯ. ಆದರೆ ವಿರೋಧಿ ರಾಷ್ಟ್ರ ನಮ್ಮ ಅಮಾಯಕ ಟೂರಿಸ್ಟ್ಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದಾಗ ಯಾವ ಧರ್ಮೀಯರವರು ಇರೋಲೇಕ ನಾವು ಅವರನ್ನು ಖಂಡಿಸಬೇಕಾಗಿದ್ದು ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ತದೆ. ಆತಂಕವಾದಿಗಳಿಗೆ ಯಾವುದೂ ಧರ್ಮ ಇಲ್ಲ. ಇದು ಒಂದು ಸ್ಪಷ್ಟವಾಗಿ ಈ ವೇದಿಕೆಯಿಂದ ನಾನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ. ಆತಂಕಿಗಳಿಗೆ ಯಾವುದೂ ಧರ್ಮ ಇರಲ್ಲ. ಅವರು
ಟೋಪಿ ಹಾಕೊಂಡಿರ್ಬಹುದು, ಪೈಜಾಮ ಹಾಕೊಂಡಿರ್ಬಹುದು, ಕ್ಯಾಮಿ ಹಾಕೊಂಡಿರ್ಬಹುದು, ಬಟ್ ಆತಂಕವಾದ ಮಾಡೋರಿಗೆ ಅವ್ರದ್ದು ಒಂದೇ ಒಂದು ಧರ್ಮ, ನಾಗರಿಕ ಸಮಾಜದಲ್ಲಿ ಭಯೋತ್ಪಾದನೆ ಹುಟ್ಟಿಸಿ ತಮ್ಮ ಅನಧಿಕೃತ ಸ್ವಾರ್ಥವನ್ನು ತೀರಿಸಿಕೊಳ್ಳುವುದು ಒಂದೇ ಒಂದು ಉದ್ದೇಶ ಅವ್ರದ್ದು ಇರ್ತದೆ, ಸಾಮರಸ್ಯ ಕೆಡಿಸುವ ಒಂದು ಉದ್ದೇಶ ಇರ್ತದೆ. ಆದರೆ ಈ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನಾನು ನೋಡುವುದರಷ್ಟಲ್ಲಿ, ನಾನು ಸಣ್ಣವಿದ್ದಾಗಿಂದ ಇಲ್ಲೇ ಬರ್ತಾ ಇದ್ದೀನಿ ಗೌಡ ದೊಡ್ಡ ಸಾಹೇಬ್ರದ ಇಲೆಕ್ಷನ್ ಸಲುವಾಗಿ, ಯಾವತ್ತೂ ನಾನು ನೋಡಿಲ್ಲ ಹಿಂದೂ ಮುಸ್ಲಿಮದ ಟೆನ್ಷನ್. ಈಗ ಹಾಗಾಗಿ ನಾನು ಈ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ತಮ್ಮನ್ನ ಮೈಕ್ ಹಿಡ್ತಿದ್ದೀನಿ. ಏನಾದ್ರೂ ತಪ್ಪು ಮಾತಾಡಿದ್ರು ಗೌಡ್ರ ದಯಮಾಡಿ ಕ್ಷಮಿಸಬೇಕು ನನಗೆ. ಈಗ ಮೂರನೇ ಮೂಲ ವಿಷಯ ಯತ್ನಾಳ್ ಬಸನಗೌಡ್ರದು. ಯತ್ನಾಳ್ ಬಸನಗೌಡರು ಮೊನ್ನೆ ಹುಬ್ಳಿಯಲ್ಲಿ ಮರ್ಯಾದೆ ಪುರುಷೋತ್ತಮ್ ರಾಮ್, ಶ್ರೀರಾಮಚಂದ್ರ ಅಂದ್ರೆ ಒಂದು ಧರ್ಮದ ಧರ್ಮಗುರು, ದೇವರು, ಆರಾಧಿಸುವ ದೇವರು, ಪೂಜಿಸುವ ದೇವರು. ಆ ಮರ್ಯಾದೆ ಪುರುಷೋತ್ತಮ್ ರಾಮ್ ಅವರು ರಾಮನವಮಿ ದಿವಸ ಯತ್ನಾಳ್ ಬಸನಗೌಡರು ಮಾತಾಡಿದ್ದು ಏನಪ್ಪಾ ಅಂತಂದ್ರ, ಬಾಲಾ ಸಾಹೇಬ್ ವಕ್ಫ್ ಅಮೆಂಡ್ಮೆಂಟ್ ಕಾಯ್ದೆ ತಿದ್ದುಪಡಿಗೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಹಿಂದೂ ಸಂಸದರು ಇನ್ನೂ ಕೆಟ್ಟ ಪದಗಳು ಬಳಸಿದ್ದಾರೆ. ಆದ್ರೆ ನನಗೆ ದೊಡ್ಡ ಸಾಹೇಬ್ರು ಇವತ್ತು ತಮ್ಮ ವೇದಿಕೆ ಮುಖಾಂತರ ನಾನು ಸ್ಪಷ್ಟ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಮೊನ್ನೆ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಹಾಗೂ ಹಾಶಿಂ ಪೀರ್ ದರ್ಗಾ ತಮೀರ್ ಪೀರ ಗುರುಗಳು ನಮ್ದು ಒಂದು ಮಾತು ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ವಕೀಲರ ಮುಂದಿನವರು ಏನಾದ್ರು ಕೆಟ್ಟ ಮಾತಾಡಿದ್ರೆ ನೀವು ಅದೇ ಲ್ಯಾಂಗ್ವೇಜ್ನಾಗ ಮಾತಾಡಿದ್ರೆ ಅದರಿಂದ ಮಂದಿ ಕೂಗು ಹೊಡಿಬಹುದು, ಆದ್ರೆ ನಿಮ್ಮ ಮಾತಿಗೆ ತೂಕ ಇರಲ್ಲ. ಹಾಗಾಗಿ ನಿಮ್ಮ ಕ್ವಾಲಿಫಿಕೇಶನ್ಗೆ ಮತ್ತು ನಿಮ್ಮ ಮಾತಿನ ತಕ್ಕಾಗೆ ನೀವು ದಯಮಾಡಿ ಆ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡೋದು ಬಿಟ್ಟು ಬಿಡ್ಬೇಕು ಅಂತ ನಾನು ಸಾಹೇಬ್ರದ ಮಾತಿಗೆ ಒಪ್ಪಿಕೊಂಡು ಇವತ್ತು ನಾನು ಬಹಳ ಸಂಯಮದಿಂದ ಮತ್ತು ಸೌಜನ್ಯ ರೀತಿಯಿಂದ ಮಾತಾಡ್ತಾ ಇದ್ದೀನಿ. ದಯಮಾಡಿ ತಾವುಗಳು ನನಗೆ ಸಂಯಮದಿಂದ ಕೇಳಿದೆ. ರಾಮನವಮಿ ದಿವಸ ಯತ್ನಾಳ್ ಬಸನಗೌಡರು ಮಾತನಾಡಿದ್ದು ಮೊಹಮ್ಮದ್ ಪೈಗಂಬರ್ ವಿರುದ್ಧ, ಅದು ನಮ್ಮ ಮಾನಸಿಕ ನೋವಾಗಿದೆ. ಯಾಕೆ ಅಂತಂದ್ರೆ ಇಡೀ ನಮ್ಮ ತಂದೆ ತಾಯಿನ ಆಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ಆಸ್ತಿ, ನಮ್ಮ ಅಸ್ತಿತ್ವ, ನಮ್ಮ ವಜೂದ್ ಅಂದ್ರೆ ಎಕ್ಸಿಸ್ಟೆನ್ಸ್, ಮೊಹಮ್ಮದ್ ಪೈಗಂಬರ್ ವಿರುದ್ಧ ಮಾತನಾಡಿದವರಿಗೆ ನಾವು ಬಿಡುವುದಿಲ್ಲ, ಅದು ಯಾರೇ ಇರಲಿ. ಆದರೆ ನಾವು ನುಡಿತಿರುವ ನಾವು ಬದುಕ್ತಿರುವ ದೇಶ ಭಾರತ ದೇಶ. ಭಾರತ ದೇಶನಲ್ಲೇ ನಾವು ನಡೆದಿರುವ ಭಾರತೀಯ ಸಂವಿಧಾನದ ಅಡಿಯಲ್ಲಿ, ಭಾರತೀಯ ಸಂವಿಧಾನ ರಚಿಸಿದ್ದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಸಂವಿಧಾನದ ನಿಶ್ಚಯದ 19ರಲ್ಲಿ ನಮಗ ಅಧಿಕಾರ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಮ್ಮ ಫೀಲಿಂಗ್ಸ್, ನಮ್ಮ ಭಾವನೆಗಳನ್ನು ನಾವು ಸಾರ್ವಜನಿಕರು ವ್ಯಕ್ತಪಡಿಸಬೇಕು, ಸರ್ಕಾರಕ್ಕೆ ಟೀಕೆ ಮಾಡಬೇಕು. ಹಾಗಾಗಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬ ಸಂವಿಧಾನಾತ್ಮಕ ಪದದಲ್ಲಿ ಇದ್ದು ಶಾಸಕರಾಗಿ, ಮಾಜಿ ಕೇಂದ್ರ ಸಚಿವರಾಗಿ, ಪರಿಪೂರ್ಣ ರಾಜಕಾರಣಿಯಾಗಿ, ಆದರೂ ಮರ್ಯಾದೆ ಪುರುಷೋತ್ತಮ ರಾಮನವಮಿಯಲ್ಲಿ ಅವರು ಭಗವಾನ್ ಶ್ರೀರಾಮಚಂದ್ರದ ಬಗ್ಗೆ ಅವ್ರದ್ದು ಮಾತು, ಅವ್ರದ್ದು ಪ್ರವಚನ, ಅವ್ರದ್ದು ಸಂದೇಶ, ಮಾನವ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥವ್ರು ತ್ಯಾಗ, ಬಲಿದಾನ ಬಗ್ಗೆ ಮಾತನಾಡೋದು ಬಿಟ್ಟು ಮೊಹಮ್ಮದ್ ಪೈಗಂಬರ್ ಬಾಳ್ ಠಾಕ್ರೆ ಮನೆಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಅವಹೇಳನಕಾರಿ ಮಾತನಾಡಿದ್ದು ಅಗತ್ಯನೇ ಇರಲಿಲ್ಲ, ಅವ್ರಿಗೆ ಅವಶ್ಯಕತೆನೇ ಇರಲಿಲ್ಲ. ಆ ಮಾತಿಗೆ ತಕ್ಕ ಮಾತು ಬೆಳೀತಾ ಈ ಹೋರಾಟಕ್ಕೆ ಬಂದಿದೆ. ಆದ್ರೆ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮತ್ತು ದಿವಂಗತ ಶ್ರೀ ಬಿ.ಎಂ. ಪಾಟೀಲ್ ಸಾಹೇಬ್ರದು ರಾಜಕಾರಣ, ಇಬ್ರು ರಾಜಕಾರಣಿ ಅದಾರ, ಇಬ್ರು ಗೌಡ್ರ ಅದಾರ, ಇಬ್ರು ರಾಜಕಾರಣಿ ಅದಾರ. ನಾನು ಒಂದು 2 ಮಿನಿಟ್ ಟ್ಯಾಲಿ ಮಾಡಿ ತೋರಿಸ್ತೀನಿ ನಿಮ್ಗೆ. ರಾಜಕಾರಣದ ಸ್ಥಿರ ಹ್ಯಾಂಗ ಕಳೆದಿದೆ, ರಾಜಕಾರಣದ ಸ್ಥಿರ ಹ್ಯಾಂಗ ಬೆಳೆದಿದೆ, ಯಾರು ಬೆಳೆಸಿದ್ರು ಅಂತ. ಬಿಜಾಪುರ ನಗರ ಮತಕ್ಷೇತ್ರ ಸಂಪೂರ್ಣ ಮುಸಲ್ಮಾನ್ ಸಮಾಜಕ್ಕೆ ಕಾಯ್ದಿರಿಸಲಾಗಿದೆ ಅನ್ನುವಂಥದ್ದು ಆಗಿದೆ ಅಂತಂತ ಯಾರಾದ್ರೂ ಕೀರ್ತಿ ಅದು ಹೋಗಿದೆ ಅಂತಂದ್ರೆ ದಿವಂಗತ ಬಿ.ಎಂ. ಪಾಟೀಲ್ ಸಾಹೇಬ್ರಿಗೆ. ಯಾಕೆ ಅಂತ ಹೇಳಿದ್ರೆ ದಿವಂಗತ ಬಿ.ಎಂ. ಪಾಟೀಲ್ ಸಾಹೇಬರು ಫಸ್ಟ್ MLA ಆಗಿದ್ದು ಬಿಜಾಪುರ ನಗರದಿಂದ. ತದನಂತರ ಅವರು ಈ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜಕ್ಕೆ ಅದೇ ದಿವಂಗತ ಬಿ.ಎಂ. ಪಾಟೀಲ್ ಸಾಹೇಬರು ಶಾಸಕರು ಅಷ್ಟೇ ಅಲ್ಲ, ಮಂತ್ರಿನೂ ನಮ್ಮ ಕ್ಷೇತ್ರದಿಂದ ಆಗಿದೆ. ಇದು ನಮ್ಮ ಸೌಭಾಗ್ಯ. ಇವತ್ತು ಅಗಳೆ ನಮ್ಮ ಸಹೋದರ ಶಕೀಲ್ ಬಾಗ್ಮಾರಿ ಅವರು ಹೇಳಿದ್ರು, ಈ ಬಬಲೇಶ್ವರ ಮತಕ್ಷೇತ್ರದ ಸೌಭಾಗ್ಯ ಏನಿದೆ ಅಂತಂದ್ರೆ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬ್ರಂತ ಧೀಮಂತ ನಾಯಕ ನಿಮ್ಮ ಕ್ಷೇತ್ರದಲ್ಲಿ ಇದೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಜ್ಜೆ ನಾ ಮುಂದೋಗಿ ನಮ್ಮ ನಗರ ಶಾಸಕರು ಡಾಕ್ಟರ್ ಬಿ.ಎಂ. ಪಾಟೀಲ್ ಸಾಹೇಬ್ರಿದ್ದಾಗ ಅದು ನಮ್ಮ ಸೌಭಾಗ್ಯ ಇತ್ತು. ಆದ್ರೆ ಈಗ
ಯತ್ನಾಳ್ ಬಸನಗೌಡರು ಅಂತ ಶಾಸಕರು ಬಂದಿದ್ದಾರೆ, ಅದು ನಮ್ಮ ದುರಾದೃಷ್ಟ, ಅದು ಬೇರೆ ವಿಷಯ. ಬಟ್ ದಿವಂಗತ್ ಬಿ ಎಂ ಪಾಟೀಲ್ ಸಾಹೇಬರು ಇದ್ದಾಗ ಅವರು ಮುಂದಾಲೋಚನೆ ಮಾಡಿ ನಾಳೆ ನಮ್ಮ ಮುಸ್ಲಿಂ ಸಮಾಜಕ್ಕೆ, ಅಲ್ಪಸಂಖ್ಯಾತರಿಗೆ ಎಲ್ಲಾ ಗೌಡರು ಒಂದೊಂದು ಕ್ಷೇತ್ರ ಹಿಡ್ಕೊಂಡು ಕೂತ್ರೆ ಇವರಿಗೆ ವಂಚಿತ ಆಗಬೇಕಾಗ್ತದೆ ಅಂತ ಮುಂದಾಲೋಚನೆ ಮಾಡಿ ಅವರು ತಮ್ಮ ಕ್ಷೇತ್ರವನ್ನು ತ್ಯಾಗ ಮಾಡಿ ತಿಗೋಟಕ್ಕೆ ಬಂದರು. ಇದು ಮರಿಲಾರದ ಸತ್ಯ. ಅವಾಗ ಆ ಕ್ಷೇತ್ರ ತಾವು ಬಿಟ್ಟು ಕೊಟ್ಟಿದ ನಂತರ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಬೇಕಾಗಿದ್ದು ಸನ್ನಿವೇಶ ಬಂದಾಗ SKS ಬಕ್ಷಿ ಸಾಹೇಬ್ರಿಗೆ ಅವರು ಟಿಕೆಟ್ ಕೊಟ್ಟರು. ಇದರ ಅರ್ಥ ಈ ಬಿ ಎಂ ಪಾಟೀಲ್ ಸಾಹೇಬ್ರ ಮನೆತನ ಯಾವತ್ತೂ ಮುಸಲ್ಮಾನ್ ಸಮಾಜದ ಕೈ ಬಿಡುವುದಿಲ್ಲ. ನಂತರ ಡಾಕ್ಟರ್ SKS ಬಕ್ಷಿ ಸಾಹೇಬರು ಆದ ನಂತರ ಜಾಗೀರ್ದಾರ್ ಅವ್ರನ್ನು SS ಜಾಗೀರ್ದಾರ್ ಅವರನ್ನು ಟಿಕೆಟ್ ಕೊಟ್ಟು ಆಯ್ಕೆ ಮಾಡಿದ್ರು, ಆರಿಸಿ ತಂದ್ರು. ಟಿಕೆಟ್ ಕೊಟ್ಟು ಅಷ್ಟೇ ಅಲ್ಲ, ಬಕ್ಷಿನೂ ಗೆಲ್ಸಿದ್ರು, ಜಾಗೀರ್ದಾರ್ನು ಗೆಲ್ಸಿದ್ರು. ತದನಂತರ ಡಾಕ್ಟರ್ MB ಪಾಟೀಲ್ ಸಾಹೇಬರದು ಕಾಲ ಶುರುವಾಯಿತು. ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ಶಾಸಕರಾದರು. ಸಾಹೇಬರು ಸ್ವರ್ಗವಾಸ ಆದ ನಂತರ ಅತಿ ಚಿಕ್ಕ ವಯಸ್ಸಿನಲ್ಲಿ ಡಾಕ್ಟರ್ MB ಪಾಟೀಲ್ ಸಾಹೇಬರು ಶಾಸಕರಾದ ನಂತರ ಇಮಿಡಿಯೇಟ್ ಅವರು ML ಉಸ್ತಾದಾಗ 2 ಸರ್ತಿ MLA 2 ಸರ್ತಿ ಮಂತ್ರಿ ಮಾಡಿದ್ರು. ತದನಂತರ ಡಾಕ್ಟರ್ ಮಕ್ಬೂಲ್ ಬಾಗವಾನ್ಗೆ ಟಿಕೆಟ್ ಕೊಟ್ಟರು, ಆರಿಸಿ ತಂದ್ರು. 22 ದಿವಸನಲ್ಲೇ ಡಾಕ್ಟರ್ ಮಕ್ಬೂಲ್ ಬಾಗವಾನ್ ಸಾಹೇಬ್ರದ್ದು ರಾಜಕೀಯ ಶುರುವಾಯಿತು. ಟಿಕೆಟ್ ಗೌಡ್ರ ತಮ್ಗೆ ಗೊತ್ತಿರ್ಲಿ, ಮಕ್ಬೂಲ್ ಬಾಗವಾನ್ ಸಾಹೇಬರು ಗ್ರೌಂಡ್ ಲೆವೆಲ್ ಪೊಲಿಟಿಷಿಯನ್ ಅಲ್ಲ. ಅವರಿಗೆ ಯಾವಾಗ MB ಪಾಟೀಲ್ ಸಾಹೇಬರು ಟಿಕೆಟ್ ಡಿಕ್ಲೇರ್ ಮಾಡಿದ್ರು, ಟಿಕೆಟ್ ಡಿಕ್ಲೇರ್ ಮಾಡಿದ ದಿವಸದಿಂದ ರಾಜಕೀಯ ಪ್ರಯಾಣ ಶುರು ಅವ್ರದು. ಸೀದಾ ವಿಧಾನಸೌಧಕ್ಕೆ ಕಾಲಿಟ್ರು ಅವರು. ತದನಂತರ ಇದು ವಿಧಾನಸಭಾ ಕ್ಷೇತ್ರದಲ್ಲಿ ಆಯಿತು. ನಂತರ 2 ಸರ್ತಿ ಹಮೀದ್ ಮುಷ್ರೀಫ್ಗೆ ಅವರು ಟಿಕೆಟ್ ಕೊಟ್ಟರು. ಹಗಲತ್ ರಾತ್ರಿ ಪ್ರಯತ್ನ ಪಟ್ಟರು. ಆದ್ರೆ ನಮ್ಮ ದುರಾದೃಷ್ಟ ಯತ್ನಾಳ್ ಬಸನಗೌಡರು ನಮ್ಮ ಎದೆ ಮ್ಯಾಗ ಕುಂದ್ರದು ಭಾಗ್ಯದೊಳಗೆ ಬರ್ದಿದ್ದಿತ್ತು. ಅದು ಅವರು ಆಯ್ಕೆ ಆದ್ರು, ಇವರು ಡಿಫೀಟ್ ಆದ್ರು. ಆದ್ರೆ ಪ್ರಯತ್ನ ಅಂತೂ ಶತ ಪ್ರಯತ್ನ ಮಾಡಿದ್ದೀವಿ. ನಂತರ ಮಹಾನಗರ ಪಾಲಿಕೆ, ಬಿಜಾಪುರ ಮಹಾನಗರ ಪಾಲಿಕೆ ಆಗೋಕ್ಕಿಂತ ಮುಂಚೆ ನಗರಸಭೆ ಇತ್ತು ವಿಜಯಪುರ ನಗರಸಭೆಗೆ ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಪರಿವರ್ತಿಸಲು ಯಾರಿಗಾದ್ರೂ ಕೀರ್ತಿ ಸಲ್ಲಿಸಬೇಕಾದ್ರೆ ಅದು ಡಾಕ್ಟರ್ MB ಪಾಟೀಲ್ಗೆ. ಯಾಕೆ ಅಂತಂದ್ರ ನಿಮ್ಗೆ ಹೇಳ್ತೀನಿ, ಅವಾಗ ಕಾಂಗ್ರೆಸ್ ಮೆಜಾರಿಟಿನೂ ಇರಲಿಲ್ಲ ಕಾರ್ಪೊರೇಷನ್ದಾಗ. BJP ಕಾರ್ಪೊರೇಟರ್ನು ಹೊಡೆದು ಕಾಂಗ್ರೆಸ್ ಅನ್ನು ಜಾಯಿನ್ ಮಾಡಿಸಿ ಮಹಾನಗರ ಪಾಲಿಕೆಯನ್ನು ಪರಿವರ್ತಿಸಿ ಫಸ್ಟ್ ಮೇಯರ್, ಬಿಜಾಪುರ ಮಹಾನಗರ ಪಾಲಿಕೆಗೆ ಫಸ್ಟ್ ಮೇಯರ್ ಆಯ್ಕೆ ಮಾಡಿದ್ರು. MB ಪಾಟೀಲ್ ಸಾಹೇಬರು ಯಾರಿಗೆ ಅಂತಂದ್ರೆ ಫಸ್ಟ್ ಮೇಯರ್ ಆಫ್ ಬಿಜಾಪುರ್ ಮುಸಲ್ಮಾನರಿಗೆ, ಅದು ಸಜ್ಜಾದೆ ಪೀರ ಮುಷ್ರೀಫಿಗೆ. ನೆಕ್ಸ್ಟ್ ಅದರಂತೆ ಅಬ್ದುಲ್ ರಜಾಕ್ ವರ್ತಿ ಅವ್ರ ಮನೆಯವರಿಗೆ ಮೇಯರ್ ಮಾಡಿದ್ರು. ತದನಂತರ ಇದ್ರೂಸ್ ಬಕ್ಷಿ ಅವರ ಮನೆಯವರಿಗೆ ಮೇಯರ್ ಮಾಡಿದ್ರು. ಅದಲ್ಲದೆ ಹಮೀದ್ ಮುಷ್ರೀಫ್ ಅವರು ಸೋಲನ್ನು ಅನುಭವಿಸಿ ತ್ರಾಸ್ನಾಗದಂತ ಅರ್ಪಿಸಿಕೊಂಡು ಅವ್ರ ಮಗನಿಗೆ BDA ಚೇರ್ಮನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ BDAದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಕೆಲವು ರಾಜಕಾರಣಿಗಳು ನನ್ನ ಒಂದು ರಾಜೀನಾಮೆಯನ್ನು ಅಪಪ್ರಚಾರ ಮಾಡ್ಕೋತ ಓಡಾಡ್ತಾ ಇದ್ದಾರೆ. ನಾನು ಈ ವೇದಿಕೆಯಿಂದ ಸ್ಪಷ್ಟವಾಗಿ ಮಾಧ್ಯಮರಿಗೆ ಮತ್ತು ರಾಜ್ಯದ ಜನತೆಗೆ, ಜೊತೆಗೆ ಈ ಬಬಲೇಶ್ವರ ಮತಕ್ಷೇತ್ರದ ಮಹಾಜನತೆಗೆ ನಾನು ಸ್ಪಷ್ಟ ಸಂದೇಶ ಕೊಡ್ತೀನಿ. ನಾನು ರಾಜೀನಾಮಾ ನೀಡಿರುವ ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲ ಹುದ್ದೆಗೆ MB ಪಾಟೀಲ್ ಸಾಹೇಬರದು ಗೈರ್ ಉಪಸ್ಥಿತಿಗೆ ಅಲ್ಲ. ಇದು ನಮ್ಮ ಈ ರಜಾಕ್ ಹೊರ್ತಿ ಅಂಡ್ ಕಂಪನಿ ಇಡೀ ಮುಸ್ಲಿಂ ಸಮಾಜಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ. ಆ ದಿವಸ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಮುಂಚೆ ಹಾಗಾಗಿ ನಾನು ಆ ಟೈಮ್ನಲ್ಲಿ ಬರೆದಿದ್ದು ಪತ್ರದಲ್ಲಿ ಏನಿದೆ ಅಂದ್ರೆ, ಸಾಹೇಬರು MB ಪಾಟೀಲ್ ಸಾಹೇಬರು ಬೆಲ್ಗಾಂದಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆ ಇದೆ, 9 ಗಂಟೆಗೆ ಒಳಗೆ 10 ಗಂಟೆ ಒಳಗೆ ಕಾರ್ಯಕ್ರಮ ಇದ್ರೆ ನಾನು ಹಾಜರಾಗ್ತೀನಿ. 11 ನಂತರ ಅಂತಂದ್ರೆ ನಾನು ಅಲ್ಲಿನ ಅಟೆಂಡೆನ್ಸ್, ಬಿಕಾಸ್ ನಾನು ಅಲ್ಲೇ ಉಸ್ತುವಾರಿ ಇದ್ದೀನಿ ಅಂತ ಅಂದಿದ್ದಾಗ
ಇವರ ಸಂದೇಶವನ್ನು ಸಾರ್ವಜನಿಕ ಮಾಡಬೇಕಾಗಿತ್ತು. ಇವ್ರ ತಪ್ಪು ತಿಳುವಳಿಕೆಯಿಂದ ನಾವು ಭಾವನಾತ್ಮಕವಾಗಿ ರಾಜೀನಾಮೆ ಅದಕ್ಕಾಗಿ ನಾನು ಈ ವೇದಿಕೆ ಮುಖಾಂತರ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೀನಿ. ಏನಾದ್ರೂ ಬಿಜಾಪುರ ಜಿಲ್ಲೆಗೆ ಸರ್ ಗೌಡ್ರು ಅವರು ಸಾಹೇಬರು ತಮ್ಮ ಪ್ರತಿನಿಧಿಯಾಗಿ ನಮ್ಮ ನೆಚ್ಚಿನ ನಾಯಕರಾದ ಸುನಿಲ್ ಗೌಡ ಪಾಟೀಲ್ ಸಾಹೇಬರಿಗೆ ಅವ್ರ ಪರವಾಗಿ ಮತ್ತು ಅವ್ರ ವಿಧಾನ ಪರಿಷತ್ ಸದಸ್ಯರು ಇರೋದ್ರಿಂದ ಇಬ್ರು ಪರವಾಗಿ ಅವರು ಹಾಜರಿದ್ದು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಅದಕ್ಕೆ ಮುಸ್ಲಿಂ ಸಮಾಜ ಎಂದು ಮರೆಯುವುದಿಲ್ರಿ ಗೌಡ್ರ. ನಿಮ್ಮ ಪ್ರೆಸೆನ್ಸ್ ಮತ್ತು ನಿಮ್ಮ ಖಂಡನೆ ನಮ್ಮ ಇಡೀ ಮುಸ್ಲಿಂ ಸಮಾಜ ನಾವು ನಿಮ್ಮ ಚಿರಋಣಿ ಇದ್ದೀವಿ. ತದನಂತರ ನಾನು ನಿಮ್ಗೆ ಇವತ್ತು ಈ ಮಾಧ್ಯಮದ ಈ ವೇದಿಕೆ ಮುಖಾಂತರ ಹೇಳ್ಬೇಕಂದ್ರೆ ಏನಂತಂದ್ರೆ, ಇವತ್ತು ಯಾರಾದ್ರೂ ಮುಸ್ಲಿಂ ಸಮಾಜ ಬಗ್ಗೆ ಕಾಳಜಿ ಮುತುವಜ್ಜು ವಹಿಸಿ ರಾಜಕಾರಣ ಮಾಡ್ತಾರೆ ಮತ್ತು ಇವತ್ತು ಈ ವೇದಿಕೆಯಿಂದ ನಾನು ಹೇಳ್ತೀನಿ, ನನಗೆ ಆ ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲ ಅಪಾಯಿಂಟ್ ಮಾಡಿದ್ದೇ ಎಂ.ಬಿ. ಪಾಟೀಲ್ ಸಾಹೇಬರು. ನೋಡಪ್ಪ ಖಾದ್ರಿ, ನೀನು ಸಮಾಜಕ್ಕೆ ನ್ಯಾಯಾಲಯಗಳಲ್ಲಿ ನಿಮ್ಮ ಸಮಾಜ ರಕ್ಷಣೆ ಮಾಡ್ಲಿಕ್ಕಾಗಿ ಅವಶ್ಯಕತೆ ಇದೆ, ನೀನೇ ಜವಾಬ್ದಾರಿ ವಹಿಸು ಅಂತ ಹೇಳಿ ಆ ಕೀರ್ತಿನೂ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬ್ರಿಗಿದೆ. ಹಾಗಾಗಿ ನೀವು ಎಲ್ಲ ಬಬಲೇಶ್ವರ ಮತಕ್ಷೇತ್ರದ ಅಲ್ಪಸಂಖ್ಯಾತ ಹಿಂದೂ ಸಮಾಜ ಎಲ್ಲರೂ ಕೂಡ ನಿಮಗೆ ಕೊಟ್ಟಿರುವ ನೀರಿನ ಸೌಕರ್ಯ ಈ ಜಿಲ್ಲೆಗೆ ಒಂದು ಮಾದರಿ. ಅವಾಗ ಡಾಕ್ಟರ್ ದಿವಂಗತ್ ಬಿ.ಎಂ. ಪಾಟೀಲ್ ಸಾಹೇಬರು ನಗರಕ್ಕೆ ಯುಜಿಡಿ ತಂದವರು ಫಸ್ಟ್ ನಾಯಕರು. ಇದು ಒಂದು ನೀವು ನೆನಪಿಟ್ಕೋಬೇಕು. ಹಿಸ್ಟ್ರಿಯಲ್ಲಿ ಬಿಜಾಪುರ ಜಿಲ್ಲೆಗೆ ಏನಾದ್ರೂ ಯುಜಿಡಿ ಸ್ಕೀಮ್ ತಂದಿದ್ರಂದ್ರೆ ದಿವಂಗತ್ ಬಿ.ಎಂ. ಪಾಟೀಲ್ ಸಾಹೇಬರು. ಬಿಜಾಪುರ ಜಿಲ್ಲೆಗೆ ಯಾರಾದ್ರೂ ನೀರಿನ ಹರಿಕಾರ ಆಗಿ ಇವತ್ತ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಾರಂತಂದ್ರೆ ಅದು ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರು. ಹಾಗಾಗಿ ನಾನು ಈ ಎರಡು ವಿಷಯ ಯಾಕೆ ಹೇಳಿದೆ ಅಂತಂದ್ರೆ, ಒಂದು ಪಾಟೀಲ್ ಅಭಿವೃದ್ಧಿ ಕಡೆ ರಾಜಕಾರಣ ಮಾಡ್ತಾ ಇದ್ದಾರೆ, ಇನ್ನೊಂದು ಪಾಟೀಲ್ ಒಂದು ಸಮಾಜನ್ನು ಗುರಿ ಇಟ್ಕೊಂಡು ಕೆಳಗಡಿಸ್ತಾ ಇದ್ದಾರೆ. ಹಾಗಾಗಿ ಈ ಜಿಲ್ಲೆ ಜನತೆನೇ ಇದನ್ನ ನಿರ್ಧಾರ ಮಾಡಬೇಕು, ನಾವು ಯಾವ ಗೌಡ್ರ ಜೊತೆಗೆ ಇರಬೇಕು ಅಂತ ಹೇಳಿ. ಹಾಗಾಗಿ ನಾನು ಬಹಳ ಟೈಮ್ ತಗೊಂಡಿದ್ದೀನಿ ಅಂತ ಅನಿಸ್ತಾ ಇದೆ. ಹಾಗಾಗಿ ನನ್ನ ಹೇಳುವುದು ಒಂದೇ ಒಂದು ಉದ್ದೇಶ ಏನಿದೆ ಅಂತಂದ್ರೆ, ಮಾತಿಂದ ಉದ್ದೇಶ ಏನಿದೆ ಅಂದ್ರೆ, ಯಾವುದೇ ಧರ್ಮೀಯರಿಗೆ ಯಾವುದೇ ಗುರು ಹಿರಿಯರಿಗೆ ಅವಹೇಳನಕಾರಿ ಮಾತನಾಡಿದ್ರಿಂದ ರಾಜಕೀಯ ನಾಯಕರಾಗುವುದಿಲ್ಲ. ಇವತ್ತು ಬಸನಗೌಡರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಸನಾತನ ಹಿಂದೂ ಧರ್ಮದ ಏಕೈಕ ನಾನು ಹಿಂದೂ ಹುಲಿ ಅಂತ ಮೆರೆದಾಡುವ ಬಸನಗೌಡರಿಗೆ ಅವ್ರದೇ ಹಿಂದುತ್ವ ಏಜೆಂಡಾ ಇದ್ದಿದ್ದ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಇದರ ಅರ್ಥ ಬಿಜೆಪಿಗೂ ಇಂಥ ನಾಲಾಯಕ ರಾಜಕಾರಣಿಗಳು ಅವಶ್ಯಕತೆ ಇಲ್ಲ ಅಂತೇಳಿ. ಇಂಥ ನಾಲಾಯಕ ರಾಜಕಾರಣಗಳಿಗೆ ಅವಶ್ಯಕತೆ ಇಲ್ಲ. ಈ ಬಿಜಾಪುರ ಜಿಲ್ಲೆ ಅನ್ನ ಬಸವಣ್ಣನ ನಾಡು.